ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಓದ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಕ್ವಶನ್ನೇ, ಬಟ್ ಮೋಸ್ಟ್ ಎಫೆಕ್ಟಿವ್ ವೇ ಅಂತ ಹೇಳ್ಬೋದು ಇದನ್ನು ಫಾಲೋ ಮಾಡೋದು. ನಥಿಂಗ್ ಬಟ್ ಟೈಮ್ ಟೇಬಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಹೇಗೆ ಫಾಲೋ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ, ಓಕೆನಾ? ಸೊ ಆ್ಯಕ್ಚುಲಿ ನಾನು ಇದನ್ನು ಈ ಸೆಕೆಂಡಿಗೆ ನನ್ನ ಹಿಂದೆ ಕೂಡ ನೀವು ನೋಡ್ಬೋದು, ನಾನು ಅಲ್ಲಿ ಪೇಸ್ಟ್ ಮಾಡಿಟ್ಟಿದ್ದೀನಿ. ನಾನು ಎಲ್ಲ ವಿಡಿಯೋದಲ್ಲೂ ನೀವು ನೋಡಿರ್ತೀರ. ಅದೇನು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ನೀವು ಅದ್ರ ಪಕ್ಕದಲ್ಲಿ ಒಂದು ಟೈಮ್ ಟೇಬಲ್ನ ಏನಂತಾರೆ, ಒಂದು ಪ್ರಿಂಟೌಟ್ ತೆಗ್ದು ಹಾಕೊಬೇಕಾಗತ್ತೆ. ನಾನು ಬೇಕಿದ್ರೆ PDF ಕಳಿಸ್ತೀನಿ, ಓಕೆನಾ? ನಾನು ಮುಂಚೆ ಎಕ್ಸಾಮ್ಗೆ ಓದುವಾಗ ನಾನೊಂದು PDF ಮಾಡ್ಕೊಂಡಿದ್ದೆ. ಸೊ ಇವಾಗ ಕರೆಂಟ್ಲಿ ನಾನು ಅದನ್ನೇ ಒಂದು ಪ್ರಿಂಟೌಟ್ ತೆಗ್ದಿದ್ದೀನಿ. ಯಾಕೆಂದರೆ ನಾನು ಲೈಬ್ರರಿಯಿಂದ ಖಾಲಿ ಮಾಡಿ ಬರುವಾಗ ನನ್ನ ಲೈಬ್ರರಿದು ವೀಡಿಯೋ ಕೂಡ ನಾನು ಹಾಕಿದ್ದೀನಿ. ಅದರಲ್ಲಿದೆ ಆ್ಯಕ್ಚುಲಿ ನಂದು ಸಿಲಬಸ್ದು ಪೇಸ್ಟ್ ಮಾಡಿ ಹಾಕಿದ್ದೀನಿ, ನಂದು ಕ್ಯಾಲೆಂಡ್ರು ಪೇಸ್ಟ್ ಮಾಡಿ ಹಾಕಿದ್ದೀನಿ. ದೆನ್ ನನ್ನ ಟೈಮ್ ಟೇಬಲ್ ಕೂಡ ಪೇಸ್ಟ್ ಮಾಡಿ ನಾನು ಅದರಲ್ಲಿ ಹಾಕಿದ್ದೀನಿ. ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನಾನು ಲೈಬ್ರರಿ ಬಿಟ್ಟು ಖಾಲಿ ಮಾಡಾದ್ಮೇಲೆ ಅದು ಪೇಸ್ಟ್ ಎಲ್ಲ ಕಿತ್ತೋಯ್ತು. ಬಟ್ ನಾನಿವಾಗ ಪ್ರೆಸೆಂಟ್ಲಿ ಫಾಲೋ ಮಾಡ್ತಿರೋದು ಅಲ್ಲಿದೆ, ಬಟ್ ಟೈಮ್ ಟೇಬಲ್ ನಾನು ಅಲ್ಲಿ ಪೇಸ್ಟ್ ಮಾಡಿಲ್ಲ, ಓಕೆನಾ? ಬಟ್ ಇವಾಗ ಏನು ವಿಷಯ ಅಂದರೆ, ಸೊ ದಟ್ ನಾ ಹೆಂಗೆ ಫಾಲೋ ಮಾಡಿದೆ, ನೀವು ಹೇಗೆ ಫಾಲೋ ಮಾಡ್ಬೋದು ಅನ್ನೋದು ಒಂದು ಸಿಂಪಲ್ ಟೆಕ್ನಿಕ್ ಅಂತ ಹೇಳ್ತೀನಿ, ಓಕೆನಾ? ಹೇಗೆ ಯೂಸ್ ಮಾಡ್ಬೋದು ಅನ್ನೋದು. ಸೊ ಫಸ್ಟು ಬಂದ್ಬಿಟ್ಟು ನಾನು ಹೆಂಗೆ ಸಬ್ಜೆಕ್ಟ್ಸ್ಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಸೊ ಆ್ಯಕ್ಚುಲಿ ಕಾಣಿಸ್ತಿಲ್ಲ ಅಲ್ಲ, ನಾನು ಈ PDF ನಾನು ಶೇರ್ ಮಾಡ್ತೀನಿ, ಓಕೆನಾ? ಇಲ್ಲಾಂದರೆ ನಾನು ಇದನ್ನು ಇದು ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ನೀವು ಜಸ್ಟ್ ಪ್ರಿಂಟೌಟ್ ತೊಗೊಬೋದು. ಯಾಕೆಂದರೆ ಆಲ್ಮೋಸ್ಟ್ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರೋ, ಓಕೆನಾ? ಇಟ್ ಮೇ ಬಿ SSC, ರೈಲ್ವೆ, UPSC ಆರ್ ಸ್ಟೇಟ್ ಎಕ್ಸಾಮ್, ಎನಿ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತೀರಿ. ಆ್ಯಕ್ಚುಲಿ ಈ ಟೈಮ್ ಟೇಬಲ್ ನಿಮಗೆ ಮ್ಯಾಚ್ ಆಗುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ, ಓಕೆನಾ? ಬಟ್ ನಾನು ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ, ಸೆಂಟ್ರಲ್ ಎಕ್ಸಾಮ್ಸ್ಗಳ ಜೊತೆಗೆ ಕೆಲವೊಂದು ಸ್ಟೇಟಲ್ಲಿ ಬರುತ್ತಲ್ಲ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಈ ಥರದ್ದನ್ನು ಆ್ಯಡ್ ಮಾಡಿದ್ದೀನಿ. ಸೊ ದಟ್ ಮೇ ಬಿ ನೀವು ನಮ್ಮ ಸ್ಟೇಟ್ ಅವರಾಗಿರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಓಕೆನಾ? ಬಟ್ ನಾನು ಓದುವಾಗಲೂ ನಾನು ಸ್ಟೇಟ್ ಸಿಲೆಬಸ್ ಆ್ಯಡ್ ಮಾಡಿದೆ. ಫಸ್ಟು ಟೈಮ್ ಟೇಬಲಲ್ಲಿ ನಂದು ಸ್ಟೇಟ್ ಸಿಲೆಬಸ್ ಇರಲಿಲ್ಲ ನನ್ನ ಟೈಮ್ ಟೇಬಲಲ್ಲಿ, ಯಾಕಂದರೆ ನಾನು ಯಾವುದೂ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರಲಿಲ್ಲ. ಬಟ್ ನೆಕ್ಸ್ಟು ನಾನು ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿದೆ ಅಲ್ವಾ, ಆವಾಗ ನಾನು ನನ್ನ ಟೈಮ್ ಟೇಬಲ್ಲಿ ಅಡಿಷ್ನಲ್ ಆಗಿ ಕೆಲವೊಂದು ಸಬ್ಜೆಕ್ಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ, ಓಕೆನಾ? ಸೊ ಸಿಂಪಲ್. ಬಟ್ ನಾನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಏನೂ ಇಲ್ಲ, ನಥಿಂಗ್ ಬಟ್ ನಾನು ಈ PDF ಶೇರ್ ಮಾಡಿದಾಗ ನೀವು ಜಸ್ಟ್ ಇದನ್ನು ನಿಮ್ಮ ಎಕ್ಸೆಲ್ ಶೀಟಿಗೆ ಹಾಕ್ಕೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ, ಓಕೆನಾ? ನಿಮಗೆ ಯಾವುದು ಅಡಿಷ್ನಲ್ ಶೀಟ್ ಬೇಕೋ ಇಲ್ಲ ಅಡಿಷ್ನಲ್ ಸಬ್ಜೆಕ್ಟ್ಸ್ಗಳು ಬೇಕೋ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಸ್ಟೂಡೆಂಟ್ಸ್ಗಳಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ದಲೆ ಇದು ಯಾವುದೇ ಸೌಲಭ್ಯ ಇಲ್ಲ ಅಂದರೆ, ಸಿಂಪಲ್ ಬಟ್ ಇದನ್ನು ತೊಗೊಂಡು ಒಂದು ಪ್ರಿಂಟೌಟ್ ತೊಗೊಳ್ಳಿ, ಓಕೆನಾ? ಇದನ್ನು ಜಸ್ಟ್ ಪ್ರಿಂಟೌಟ್ ತೊಗೊಂಡು ನೀವು ಅದರಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಜಸ್ಟ್ ಸಿಂಪಲ್ ಬಟ್ ಒಂದು ಪೆನ್ನಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಏನು, ಓಕೆ ನಾನು ಈ ಸಬ್ಜೆಕ್ಟ್ಸ್ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಆ ಟೈಮಲ್ಲಿ ಹಾಕ್ಕೊತೀನಿ, ಇಲ್ಲ ನನ್ನ ಟೈಮಿಂಗ್ ಸ್ವಲ್ಪ ಮೇಲೆ ಕೆಳಗಡೆ ಇದೆ ಅದನ್ನು ಸರಿ ಮಾಡ್ಕೊತೀನಿ ಅಂದರೆ ನೀವು ಇದನ್ನು ಮಾಡ್ಕೊಬೋದು. ಆ್ಯಕ್ಚುಲಿ ಇದು ಆ್ಯಕ್ಚುಲಿ ನಾನು ಕೂಡ ಒಂದು ಎಕ್ಸೆಲ್ ಶೀಟಲ್ಲಿ ನಾನು ರೆಡಿ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡಿರೋದೆ, ಓಕೆನಾ? ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿದೆಯೋ ಅದನ್ನು ನೀವು ಹಾಕ್ಕೊಂಡು ನೀವು ಪ್ರಿಂಟೌಟ್ ತೊಗೊಬೋದು. ಸೊ ದಟ್ ನಾನು ಇದನ್ನು ಕಳಿಸಿದ್ರೆ ನಿಮ್ಗೆ ಯಾವುದಾಗುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳೋದು, ಡಿಲೀಟ್ ಮಾಡ್ಬೋದು. ಟೈಮಿಂಗ್ಸ್ ನಿಮ್ಮ ಪ್ರಕಾರ ನಿಮಗೆ ಯಾವ ಟೈಮಿಂಗ್ಸ್ ಕರೆಕ್ಟ್ ಅನಿಸುತ್ತೋ, ಯಾವುದು ನೀವು ಎದ್ದೊಳ್ಳೋ ಟೈಮು, ಮಲ್ಕೊಳ್ಳೋ ಟೈಮ್ ಇರುತ್ತೋ ಅದನ್ನು ನೀವು ಮ್ಯಾಚ್ ಮಾಡಿಕೊಂಡು ನೀವು ಹಾಕ್ಕೊಬೋದಾಗುತ್ತೆ. ಬಟ್ ಸರಿ, ಒಂದು ಸಿಂಪಲ್ ಆನ್ಸರ್ ಹೇಳ್ತೀನಿ. ನಾನು ರೆಗ್ಯುಲರಾಗಿ ಇದನ್ನು ಫಾಲೋ ಮಾಡಿದ್ನ ಕೆಲವೊಂದು ಸಲ ಆಗಲ್ಲ, ಕೆಲವೊಂದು ಮೂಮೆಂಟೆಲ್ಲ ಆಗಲ್ಲ. ಆಗೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟು ಇದಕ್ಕಿಂತ ಮುಂಚೆ ನಾನು ಅಲ್ಲಿ ಹಾಕಿದ್ದೀನಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಓಕೆನಾ? ಅಲ್ಲಿ ಏನು ಮಾಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್, ಓಕೆನಾ? ಇದು ಬಂದ್ಬಿಟ್ಟು ನಾನು ಪೇಸ್ಟ್ ಮಾಡಿರೋದು. ಯಾವಾಗಿಂದ ಅಂದರೆ ನಾನು ಇಲ್ಲಿಗೆ ಬಂದು ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಇದನ್ನು ಪೇಸ್ಟ್ ಮಾಡಿದ್ದೀನಿ, ಓಕೆನಾ? ಇದು ಬಂದ್ಬಿಟ್ಟು
2025 ಕ್ಯಾಲೆಂಡರ್. ಓಕೆನಾ, ಇದು 2026 ಕ್ಯಾಲೆಂಡರ್. ಓಕೆನಾ, ನಿಮ್ಗೆ ಇದರ ಅವಶ್ಯಕತೆ ಇಲ್ಲ, ಜಸ್ಟ್ ಇದನ್ನು ಪ್ರಿಂಟೌಟ್ ತಗೊಳ್ಳಿ. ನಾನು ಇದ್ರದ್ದು PDF ಕೂಡ ಕಳಿಸ್ತೀನಿ, ನೋ ವರೀಸ್. ಜಸ್ಟ್ ಪ್ರಿಂಟೌಟ್ ತೊಗೊಂಡು ನಿಮ್ಮ ಟೇಬಲ್ ಹತ್ರನೋ ಅಥವಾ ನಿಮ್ಮ ಸ್ಟಡಿ ಟೇಬಲ್, ನಿಮ್ಮ ಬೆಡ್ರೂಮಲ್ಲಿ ಇದನ್ನು ಶೇರ್ ಮಾಡಬೇಡಿ, ಪೇಸ್ಟ್ ಮಾಡಿ. ಓಕೆನಾ. ಸೊ ಇವಾಗ ಏನು ಗೊತ್ತಾ, ನಿಮ್ಮ ಟೈಮ್ ಟೇಬಲ್ ಇದೆ ಅಲ್ವಾ, ಟೈಮ್ ಟೇಬಲ್ ಏನು ಮಾಡಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಿದ್ದೀರ. ಓಕೆನಾ. ನಾನೇನು ಮಾಡಿದ್ದೀನಿ, ನಾನು ತುಂಬ ಇರ್ರೆಗ್ಯುಲರ್ ಆಗಿದ್ದೀನಿ. ಓಕೆನಾ. ಇವಾಗ ನಾನು 7th ಓದಿದೆ ಅಂದ್ಕೊಳ್ಳಿ. ಓಕೆನಾ. ಹೇಗಿತ್ತು ಓದಿದೆ, ನಾನು ಓದಿದ್ದ ದಿನ ಏನು ಮಾಡಿದ್ದೀನಿ ಅಂದರೆ ರೌಂಡ್ ಆಫ್ ಮಾಡಿದ್ದೀನಿ. ಬಟ್ ನಾನು ಯಾವಾಗೆಲ್ಲ ಮಿಸ್ ಮಾಡಿದ್ದೀನೋ ಅದನ್ನು ನಾನು ಇಂಟು ಮಾರ್ಕ್ ಹಾಕಿದ್ದೀನಿ. ಯಾಕೆಂದರೆ ನಾನು ಅವತ್ತು ಓದಿಲ್ಲ ಅಂತ ಅದರ ಅರ್ಥ. ನಾನು ಓದಿಲ್ದಿರೋ ಕಾರಣ ಅದು. ಓಕೆನಾ. ಇದೆಲ್ಲ ನಾನು ಓದಿರೋ ಇದೆಲ್ಲ ನಾನು ಗ್ರೀನಲ್ಲಿರೋದೆಲ್ಲ ಓದಿರೋದು. ಸೊ ದ್ಯಾಟ್ ನಾನು ರೌಂಡ್ ಯಾಕೆ ಹಾಕ್ತೀನಿ ಅಂದರೆ ನನಗೆ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ. ಇದು ನೋಡಿದಾಗೆಲ್ಲ ನನ್ನ ಮೇಲೆ ನನಗೆ ಗಿಲ್ಟ್ ಶುರು ಆಗುತ್ತೆ. ಏನಂತ, ಓಕೆ ನಾನು ಈ ಡೇ ಓದಿಲ್ಲ, ಮಿಸ್ ಮಾಡಿಕೊಂಡೆ, ನಾನು ಇಷ್ಟು ದಿನ ರೆಡ್ ಮಾರ್ಕ್ ಎಷ್ಟು ಆಗುತ್ತೋ ಅಷ್ಟು ದಿನ ನೀವು ಓದಿಲ್ಲ, ಬರೀ ಗ್ರೀನ್ ಡೇಸ್ ಮಾತ್ರ ಓದಿದ್ದೀನಿ ಅಂದಾಗ ನಿಮಗೆ ಅದೊಂದು ಜವಾಬ್ದಾರಿ ಬರುತ್ತೆ. ಓಕೆನಾ. ಅವಾಗ ನೀವೇನು ಮಾಡ್ತೀರಾ, ಆದಷ್ಟು ಇದನ್ನು ಗ್ರೀನಾಗಿ ಫಿಲ್ ಮಾಡೋದಕ್ಕೆ ನೋಡ್ತೀರಾ. ಓಕೆ, ಇದಿಷ್ಟು ನನಗೆ ಗ್ರೀನ್ ಆಗಬೇಕು, ಯಾವುದೇ ಕಾರಣಕ್ಕೂ ರೆಡ್ ಆಗಬಾರ್ದು ಅನ್ನೋದು. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಓಕೆನಾ. ಈ ಕ್ಯಾಲೆಂಡ್ರ್ ಬಗ್ಗೆ ನಾನು ಹೇಳ್ತೀನಿ. ಸೊ ಬನ್ನಿ ವೀಡಿಯೋಗೆ ಹೋಗೋಣ. ಗೊತ್ತಾಯ್ತಲ್ಲ ನಿಮಗೆ, ಸಿಂಪಲ್ ಬಟ್ ಒಂದು ಕ್ಯಾಲೆಂಡ್ರು, ಒಂದು ಟೈಮ್ ಟೇಬಲು, ಒಂದು ಸಿಲಬಸ್, ಮೂರನ್ನು ಪ್ರಿಂಟೌಟ್ ತಗೊಂಡು ನಿಮ್ಮ ಟೇಬಲ್ ಮೇಲೆ ಹಾಕ್ಕೊಳ್ಳಿ. ಓಕೆನಾ. ನಿಮ್ಮಲ್ಲಿ ತುಂಬ ಬುದ್ಧಿವಂತರು ಇರ್ಬೋದು, ನಿಮಗಿದೆಲ್ಲ ಸಿಂಪಲ್ ಅನ್ನಿಸ್ಬೋದು, ಇಟ್ಸ್ ಓಕೆ, ನೀವೆಲ್ಲ ತಿಳಿದಿರೋರು. ಬಟ್ ಎಷ್ಟೋ ಜನಕ್ಕೆ ಏನೋ ಗೊತ್ತಿಲ್ಲದಲ್ಲ ಇವಾಗಿನ್ನೂ ಸ್ಟಾರ್ಟ್ ಮಾಡಿರೋರು ಇದ್ದೀರಾ. ಮೇ ಬಿ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು. ಓಕೆನಾ. ಮೇ ಬಿ ಇದೆಲ್ಲ ಏನು ಒಂದು ಟೈಮ್ ಟೇಬಲ್ ಮಾಡೋಕ್ಕೆ ಬರಲ್ವಾ ಅಂತಲೂ ಅನ್ನಿಸ್ಬೋದೇನೋ. ಬಟ್ ಸ್ಟಿಲ್ ನಾನು ಏನು ಹೇಳ್ತೀನಿ ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಓಕೆನಾ. ಸೊ ಅವರಿಗೋಸ್ಕರ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಂಡು ತೊಗೊಂಬಂದಿದ್ದೀನಿ. ಸೊ ಪ್ಲ್ಯಾನ್ಗೆ ಹೋಗೋಣ. ಓಕೆನಾ. ಸಾಕು, ಇವಾಗ ಇದೆಲ್ಲ ಹೇಳಿ ಸಾಕು. ಹೇಳ್ದಲ್ಲ ಏನೇನು ಪೇಸ್ಟ್ ಮಾಡಬೇಕು ಅಂತ ನಿಮ್ಮ ಕಣ್ಣು ಎದುರುಗಡೆನೇ ಇರಬೇಕು. ಸೊ ದಟ್ ನೀವು ಟ್ರ್ಯಾಕಲ್ಲಿ ಇರ್ತೀರ, ನಿಮಗೊಂದು ಭಯ ಇರುತ್ತೆ. ಆದಷ್ಟು ಗ್ರೀನ್ ರೆಡ್ ಮಿಸ್ ಮಾಡಬೇಡಿ. ನಿಮ್ಮ ಕ್ಯಾಲೆಂಡ್ರಲ್ಲಿ ಫುಲ್ ಗ್ರೀನ್ ಆಗಿರಬೇಕು. ಸೊ ದಟ್ ನೀವು ಟೈಮ್ ಟೇಬಲ್ನ ಫಾಲೋ ಮಾಡಿದ್ದೀರಾ ಅಂತ. ಸರಿ, ಓಕೆ, ಮಿಸ್ ಮಾಡಿದ್ರಿ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತ ಇವಾಗ ಹೇಳ್ತೀನಿ. ಓಕೆನಾ. ಸೊ ನಾನೇನು ಮಾಡಿದ್ದೀನಿ ಅಂದರೆ 7 ಡೇಸ್ನೂ ಇದು ಮಾಡ್ಕೊಂಡಿದ್ದೀನಿ. ಓಕೆ, ನಾನು 6 ಡೇಸ್ ಓದ್ತೀನಿ, 7th ಡೇ ಓದಲ್ಲ, ಆ ಥರ ಇಲ್ಲ. ಯಾಕೆಂದರೆ ಮಧ್ಯದಲ್ಲಿ ಏನಾದರೂ ಒಂದು ಬರುತ್ತೆ, ಎಲ್ಲೋ ಮನೆಯಿಂದ ಎಲ್ಲಾದರೂ ಹೊರಗಡೆ ಹೋಗಬೇಕು, ಟ್ರಿಪ್ಗೆ ಹೋಗಬೇಕು, ಟೆಂಪಲ್ಗೆ ಹೋಗಬೇಕು, ಮನೇಲಿ ಬರ್ಡೇ ಇಲ್ಲ ಮನೇಲಿ ಮದುವೆ, ಈ ಥರ ರೀಸನ್ ಬರುತ್ತೆ. ಆವಾಗ ಆ ಡೇ ನಮಗೆ ಲಾಸ್ ಆಗೇ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಮಂಡೇ ಟು ಸಂಡೇ ನಾನು ಪ್ಲ್ಯಾನ್ ಹಾಕ್ಕೊತಿದ್ದೆ. ಯಾಕೆಂದರೆ ನಾನು ಲೈಬ್ರರಿಗೆ ಹೋಗ್ತಿದ್ದ ಕಾರಣ ನಾನು ಪ್ರತಿದಿನವೂ ಹೋಗ್ತಿದ್ದೆ. ಸೊ ಅದಕ್ಕೆ ಪ್ಲ್ಯಾನ್ ಬಂದುಬಿಟ್ಟು 7 ಡೇಸ್ಗೂ ಇತ್ತು. ಓಕೆನಾ. ಫಸ್ಟ್ ಬಂದುಬಿಟ್ಟು ನಂದು ರೋಟೀನ್ ನಾನು ಹೇಳ್ತೀನಿ. ಓಕೆನಾ. 5:45 to 6:30. ಸೊ ಬೆಳಿಗ್ಗೆ 5:45 ಇಲ್ಲ 5:15 ಆದರೂ ಓಕೆ, ಆ ಟೈಮಲ್ಲಿ ನಾನು ಇದ್ದೆ ಅಂದರೆ ಏನಾದರೂ 1 hour ಫಸ್ಟು ಎಕ್ಸಸೈಸ್ ಏನಾದರೂ ಒಂದು, ನೀವು ಏನೋ ವಾಕಿಂಗ್ ಮಾಡ್ತೀರಾ, ಇಲ್ಲ ಯೋಗ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಏನಾದರೂ ಓಕೆ, ನಿಮಗೇನಾದೊಂದು ಇರುತ್ತಲ್ಲ, ಇದನ್ನು ಮಾಡಿ. ಓಕೆನಾ. ಮಿಸ್ ಮಾಡಬೇಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಓದ್ತೀವಿ ಅಂದಾಗ ಏನಾಗುತ್ತೆ ಗೊತ್ತಾ, ನಿದ್ದೆ ಮೋಡಲ್ಲಿರ್ತೀವ, ನಿದ್ದೆಗೆ ಹೊರಟೋಗ್ತೀವಿ. ಸೊ ಆಗಲ್ಲ. ಓಕೆ, ನಾವು ಕುತ್ಕೊಂಡು ಓದೋದಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತೀನಿ, ಎದ್ದಿದ ತಕ್ಷಣ ಬುಕ್ ಇಟ್ಕೊಂಬೇಡಿ. ಎದ್ದಿದ ತಕ್ಷಣ ಏನಾದರೂ ಜಸ್ಟ್ ವಾರ್ಮ್ ಅಪ್ ಮಾಡಿ ಕೂತ್ಕೊಂಡು, ನನಗೆಲ್ಲ ಧ್ಯಾನ ಗಿನ ಎಲ್ಲ ಬರಲ್ಲ, ಜಸ್ಟ್ ವಾಕಿಂಗ್ ಮಾಡಿ. ಮನೆ ಟೆರೆಸ್ ಇದ್ದರೆ ವಾಕ್ ಮಾಡಿ, ಮನೆ ಕೆಳಗಡೆ ಸ್ವಲ್ಪ ಜಾಗ ಇದ್ದರೆ ವಾಕ್ ಮಾಡಿ, ಇಲ್ಲ ಮನೆ ಒಳಗಡೆನೇ ಸ್ವಲ್ಪ ರನ್ ಮಾಡಿ, ವಾರ್ಮ್ ಅಪ್ ಮಾಡ್ಕೊಳ್ಳಿ. ಬಾಡಿ ಒಂದು ಸ್ವಲ್ಪ ಬಿಸಿ ಆಗಬೇಕು, ಸ್ವಲ್ಪ ಸ್ವೆಟ್ ಆಗಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ನಿದ್ದೆ ಮೂಡ್ ಹೊರಟೋಗುತ್ತೆ. ನಾನು ಯಾಕೆ ಫಸ್ಟಿಗೆ ಎಕ್ಸಸೈಸ್ ಆಗಿದೆ ಅನ್ನೋದಕ್ಕೆ ಇದೇ ಕಾರಣ. ಯಾವಾಗ ನಿಮ್ಮ ಬಾಡಿ ಸ್ವಲ್ಪ ಸ್ಟ್ರೈನ್ ಆಗುತ್ತೋ ನಿದ್ದೆ ಹೊರಟೋಗುತ್ತೆ. ಓಕೆನಾ. ಅದಾದಮೇಲೆ ಏನು ಮಾಡಿದೆ, 6:30 to 7 ಇದು ಆಲ್ಮೋಸ್ಟ್ ಎಲ್ಲ ಡೇನೂ ಸೇಮೇ ಇರುತ್ತೆ. ಓಕೆನಾ. ದೆನ್ 6:30 to 7 ಏನು ಮಾಡ್ತಿದ್ದೆ ಅಂದರೆ ಕರೆಂಟ್ ಅಫೇರ್ಸ್. ನೀವು ಮ್ಯಾಗ್ಝಿನ್ ಓದ್ತೀರಾ, ಓಕೆ ಮ್ಯಾಗ್ಝಿನ್, ನ್ಯೂಸ್ ಪೇಪರ್, ಓಕೆ, ಇಲ್ಲ ನಾನು ಯಾವುದಾದ್ರು ವೀಡಿಯೋ ನೋಡ್ತೀನಿ, ಓಕೆ, ಎನಿ ಫಾರ್ಮ್ ಆಫ್ ಕರೆಂಟ್ ಅಫೇರ್ಸ್ ನೀವು ಹೆಂಗಾದರೂ ಓದಿ, ಅದನ್ನು ನೀವು ಓದಿ. ಓಕೆನಾ. ಹಾಫ್ ಆನ್ ಅವರ್ 6:30 to 7. ಸೊ ದ್ಯಾಟ್ ಮನೇಲಿ ನ್ಯೂಸ್ ಪೇಪರ್ ತರಿಸಿದ್ರೆ ಕುತ್ಕೊಂಡೋದಾಗ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ. ಓಕೆನಾ. ಡೈರೆಕ್ಟಾಗಿ ಬುಕ್ಕಿಗಂತೂ ಹೋಗಬೇಡಿ. ಯಾಕೆಂದರೆ ಅದಾಗಲ್ಲ, ಯಾಕಂದರೆ ನಿದ್ದೆ ಬರುತ್ತೆ, ನಿದ್ದೆ ಎಳಿತೆ ಬೆಳಿಗ್ಗೆ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ. ದೆನ್ 7 to 7:30 ಏನು ಹಾಕ್ಕೊಂಡಿದ್ದೀನಿ, ಬ್ರೇಕ್ಫಾಸ್ಟ್.
ಏನಾದರೂ ನಿಮಗೆ ಏನು ಅನ್ಸೋದು, ಬಟ್ ಸ್ವಲ್ಪ ಲೈಟಾಗಿ ತಿನ್ನಿ, ಓಕೆನಾ. ಏನಾದರೂ ಎಗ್ಗು ಅಥವಾ ಪಲಾವು, ಉಪ್ಪಿಟ್ಟು ಏನಾದರೂ, ಬಟ್ ಸ್ವಲ್ಪ ಲೈಟಾಗಿ ತಿನ್ನಿ. ದೋಸೆ, ಎನಿಥಿಂಗ್ ಈಸ್ ಫೈನ್, ಓಕೆನಾ. ದೆನ್ 7:30 ಟು ನೆಕ್ಸ್ಟ್ ಇವಾಗ ನಾನು ಕೋರ್ ಸಬ್ಜೆಕ್ಟ್ಸಿಗೆ ಹೋಗ್ತಿದ್ದೆ, ಓಕೆನಾ. 7:30ಇಂದ 9:30 ಒಂದು ಸೆಷನ್ ಇಟ್ಕೊತಿದ್ದೆ. ಏನು ನಾನೇನು ಮಾಡ್ತಿದ್ದೆ ಗೊತ್ತಾ, ಮಂಡೇ ಫುಲ್ಲು ಬಂದುಬಿಟ್ಟು ಆಲ್ಮೋಸ್ಟ್ ಹಿಸ್ಟ್ರಿ, ಓಕೆನಾ. ಹಿಸ್ಟ್ರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಓಕೆನಾ. 7:30 ಟು 9:30 ಏನು ಮಾಡ್ತಿದ್ದೆ, ಮಂಡೇ ಆದರೆ ಏನ್ಷಿಯಂಟ್ ಹಿಸ್ಟ್ರಿ, ಓಕೆನಾ. ಅದೇ ಟ್ಯೂಸ್ಡೇ ಆದರೆ ಪಾಲಿಟಿ ಬೇಸಿಕ್ಸ್, ಮೇ ಬಿ NCERT ಈ ಥರ. ದೆನ್ ವೆಡ್ನೆಸ್ಡೇ ಫಿಸಿಕಲ್ ಜಿಯೋಗ್ರಫಿ ಇಟ್ಕೊತಿದ್ದೆ. ದೆನ್ ಥರ್ಸ್ಡೇ ಎಕನಾಮಿಕ್ಸು. ದೆನ್ ಫ್ರೈಡೇ ಕರ್ನಾಟಕ ಹಿಸ್ಟ್ರಿ. ದೆನ್ ಸ್ಯಾಟರ್ಡೇ ರೀಸ್ನಿಂಗ್, ಅಥವಾ ನೀವು ಆ್ಯಪ್ಟಿಟ್ಯೂಡ್ ಹಾಕ್ಕೊತೀರಾ, ಓಕೆ. ರೀಸ್ನಿಂಗ್ ಕೂಡ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ದೆನ್ ಸಂಡೇ ಬಂದುಬಿಟ್ಟು ರಿವಿಷನ್ಗೆ ಇಡ್ತಿದ್ದೆ. ಅದನ್ನು ಒಂದು ವಾರ ಏನು ಓದಿರ್ತಿದ್ದೆ ಅಲ್ಲ, ಅದನ್ನು ಸಂಡೇ ಕೂತ್ಕೊಂಡು ರಿವಿಷನ್ ಮಾಡ್ತಿದ್ದೆ. ಅರ್ಥ ಆಗ್ತಿದಲ್ಲ, ನೆನ್ಪಿಟ್ಕೊಳ್ಳಿ, ಓಕೆನಾ. ದೆನ್ 15 ಮಿನಿಟ್ಸ್ ಬ್ರೇಕ್ ಕೊಡ್ತಿದ್ದೆ 9:30 ಆದಮೇಲೆ. 9:45ಇಂದ ಏನು ಮಾಡ್ತಿದ್ದೆ, 9:45 ಟು 11:45 ಮಂಡೇ ಮೆಡಿವಲ್ ಹಿಸ್ಟ್ರಿ. ನೋಡಿ, ಹಿಸ್ಟ್ರಿ ಮಂಡೇ ಫುಲ್ಲು ನಾನು ಹಿಸ್ಟ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ದೆನ್ ಟ್ಯೂಸ್ಡೇ ಬಂದುಬಿಟ್ಟು ಫಂಡಮೆಂಟಲ್ ರೈಟ್ಸು, DPSP, ಫಂಡಮೆಂಟಲ್ ಡ್ಯೂಟೀಸ್, ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಲ್ವಾ, ಸೊ ಆ ಸಬ್ಜೆಕ್ಟ್ಗೆ ಹೋಗ್ತಿದ್ದೆ. ದೆನ್ ವೆಡ್ನೆಸ್ಡೇ ಇಂಡಿಯನ್ ಜಿಯೋಗ್ರಫಿ. ವೆಡ್ನೆಸ್ಡೇ ಫಸ್ಟ್ ಸೆಷನಲ್ಲಿ ಏನು ಮಾಡ್ತಿದ್ದೆ ನಾನು, ಫಿಸಿಕಲ್ ಜಿಯೋಗ್ರಫಿ ಅಲ್ಲ. ಸೆಕೆಂಡ್ ಸೆಷನಲ್ಲಿ ಏನು ಮಾಡ್ತಿದ್ದೆ, ಇಂಡಿಯನ್ ಜಿಯೋಗ್ರಫಿ. ದೆನ್ ಥರ್ಸ್ಡೇ ಬಂದುಬಿಟ್ಟು ಇಂಡಿಯನ್ ಎಕನಾಮಿಕ್ಸು. ಫ್ರೈಡೇ ಆರ್ಟ್. ಸೊ ಸಂಡೇ ಬಂದುಬಿಟ್ಟು ನಂದು ರಿವಿಷನ್ ಮತ್ತು ಮಾರ್ಕ್ ಟೆಸ್ಟ್ಗಳು ಮತ್ತು ರಿವಿಷನ್ಗೆ ನಾನು ಇಟ್ಕೊತಿದ್ದೆ. ಕಂಪ್ಲೀಟ್ ಸಂಡೇ ನಾನು ಏನಕ್ಕೆ ಹೇಳ್ತಿದ್ದೆ ಅಂದರೆ, ಒಂದು ಮಾರ್ಕ್ ಟೆಸ್ಟು, ಇಲ್ಲ ರಿವಿಷನ್ನು, ಇಲ್ಲ ಎಕ್ಸಾಮ್ ಯಾವುದಾದ್ರೂ ರಿಟರ್ನ್ ಎಕ್ಸಾಮ್ ಇದ್ದರೆ ಬರೆಯೋದು, ಕಂಪ್ಲೀಟ್ ಆಯಿತಾ. ಬಟ್ ಸಂಡೇ ಬಂದುಬಿಟ್ಟು ಜಾಸ್ತಿ ಲೀಜರೇ ಇರುತ್ತೆ, ಬಟ್ ಇದ್ರ ಮಧ್ಯೆ ರಿವಿಷನಿಗೆ ಟೈಮ್ ಕೊಟ್ಟಿದ್ದೀನಿ, ಓಕೆನಾ. ರಿಲ್ಯಾಕ್ಸು, ಲೀಜರು, ಎಂಟರ್ಟೈನ್ಮೆಂಟ್ ಇದೆಲ್ಲ ಕೊಟ್ಟಿದ್ದೀನಿ, ಓಕೆನಾ. ದೆನ್ 12:15 ಟು 1:15 ಬಂದುಬಿಟ್ಟು ಲಂಚ್ ಅಥವಾ ರೆಸ್ಟಿಗೆ ಇಟ್ಟಿದ್ದೀನಿ, ಆಯಿತಾ. ದೆನ್ 1:15 3:15 ತನಕ ಕೋರ್ ಸಬ್ಜೆಕ್ಟ್ಸ್ಗಳು, ಏನ್ಷಿಯಂಟ್ ಹಿಸ್ಟ್ರಿ, ಪಾಲಿಟಿ, ಎನ್ವೈರನ್ಮೆಂಟ್ ಈ ಥರ ಇಟ್ಟಿದ್ದೀನಿ. ದೆನ್ 3 to 5 ಬಂದುಬಿಟ್ಟು ಮತ್ತೆ ಕೋರ್ ಸಬ್ಜೆಕ್ಟ್ಸ್ಗಳು ಇಟ್ಟಿದ್ದೀನಿ. ದೆನ್ 5 to 6 ಬಂದುಬಿಟ್ಟು ಲೀಜರ್ ಕೊಟ್ಟಿದ್ದೀನಿ, 1 hour TV ನೋಡೋದು, ಸೀರಿಯಲ್ ನೋಡೋದು, ಫಿಲಮ್ ನೋಡೋದು, ಇದಕ್ಕೆ ಇಟ್ಟಿದ್ದೀನಿ. ದೆನ್ 6 to 7 ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್, ನಿಮ್ಮದು ವೀಕ್ಲಿ ರಿವಿಷನ್ ಒಂದಿರುತ್ತೆ, ಡೈಲಿ ರಿವಿಷನ್ ಒಂದಿರುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಏನು ಓದ್ತೀರಾ ಅನ್ನೋದು ಅಲ್ವೇ ಅಲ್ಲ ಇಂಪಾರ್ಟೆಂಟ್. ಆ್ಯಕ್ಚುಲಿ ನೀವು ಎಷ್ಟು ಓದಿದ್ದೀರಾ ಅನ್ನೋದಕ್ಕಿಂತ ಎಷ್ಟು ಸಲ ರಿವಿಷನ್ ಮಾಡಿದ್ದೀರಾ. ರಿವಿಷನ್ ಹೆಂಗೆ ಬೇಕಿದ್ರು ಮಾಡಿ, ನೀವು ಜಸ್ಟ್ ಹಂಗೆ ಟೆಸ್ಟ್ ಕೊಡೋ ಥರನೋ ಇಲ್ಲ ಜಸ್ಟ್ ಬರೆಯೋ ಥರನೋ ಹೇಗಾದರೂ ಓಕೆನೆ. ಬಟ್ ಒಂದು ಏನಂತಾರೆ, ರಿವಿಷನ್, ಡೈಲಿ ರಿವಿಷನ್, ವೀಕ್ಲಿ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ 7 to 8 ಬಂದುಬಿಟ್ಟು ಡಿನ್ನರು. ದೆನ್ 8 to 9 ಬಂದುಬಿಟ್ಟು ಎಂಟರ್ಟೈನ್ಮೆಂಟ್, ಏನಾದರೂ ಫ್ಯಾಮಿಲಿ ಜೊತೆ ಇದ್ದರೆ ನೀವು ಅವ್ರ ಜೊತೆ ಕೂತ್ಕೊಂಡು ಏನಾದರೂ ನೋಡಿ. ದೆನ್ 9 to 9:30 ಲೈಟ್ ರಿವಿಷನ್ ಅಂದರೆ ಹೇಗೆ ಗೊತ್ತಾ, ಮಲ್ಕೊಂಡಿರ್ತೀರಲ್ಲ, ಮಲ್ಕೊಂಡಾಗ ಕಣ್ಣು ಮುಚ್ಕೊಂಡು ನೀವೇನೇನು ಓದಿದ್ರಿ ಅಲ್ವಾ, ಜಸ್ಟ್ ರಫಾಗಿ ರಿಯಲೈಸ್ ಮಾಡ್ಕೊಂಡೋಗಿ, ಓಕೆ ಮೈಂಡಲ್ಲಿ, ಓಕೆ ನಾನು ಇದೆಲ್ಲ ಓದಿದೆ, ಹರಪ್ಪನ್ ಸಿವಿಲೈಸೇಷನ್, ಓಕೆ ಏನೇನು ಪ್ಲೇಸಸ್ಗಳು ಬಂತು, ಯಾವ್ಯಾವ ಆರ್ಕಿಟೆಕ್ಚರ್ಸ್ಗಳು ಬಂತು, ಎಲ್ಲ ಕಂಪ್ಲೀಟಾಗಿ ಏನೇನು ಫ್ಯಾಕ್ಟ್ಸ್ಗಳು ಬರುತ್ತೋ, ಏನೇನು ನೆನಪು ಬರುತ್ತೋ ಕಂಪ್ಲೀಟ್ ಫಸ್ಟಿಂದ ಲಾಸ್ಟ್ ತನಕ ನೀವು ಅವತ್ತಿನ ಡೇ ಓದಿದ್ರಲ್ಲ ಅದನ್ನು ಲೈಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಮಲ್ಕೊಂಡಾಗ ಒಂದು 15-20 ನಿಮಿಷ, ಒಂದು ಹಾಫ್ ಆನ್ ಅವರ್ ಕಣ್ಣು ಮುಚ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಲಿಟ್ರಲಿ ನಿಮಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಸೀರಿಯಸ್ಲಿ ಇದೇ ಟ್ರಿಕ್ ಇರೋದು, ರಿವಿಷನ್ ಇದೆಲ್ಲ ಇದು ತುಂಬ ಇಂಪಾರ್ಟೆಂಟ್. ಸೊ ಇದು ನಿಮಗೆ, ಸೊ ಇದೇನು ಮಾಡ್ತೀನಿ ಅಂದರೆ, ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೆಗಿತಿದ್ದಿದ್ದು ಯಾವಾಗಲೂ. ನಿಮಗೊಂದು ಕಲರ್ ಪ್ರಿಂಟೌಟ್ನ ಹೇಳ್ತೀನಿ, ಅದನ್ನು ತಗೊಳ್ಳಿ. ಈಸಿ ಟ್ರಿಕ್ ಏನು ಅಂದರೆ, ಈಸಿ ಟು ಟ್ರ್ಯಾಕ್ ಕೂಡ, ಓಕೆನಾ. ಹೇಳಿದಷ್ಟು ಈಸಿಯಾಗಿ ಟ್ರ್ಯಾಕ್ ಮಾಡೋದು ಕಷ್ಟ ಇದೆ. ರೆಗ್ಯುಲರಾಗಿ ದಿನ ಮಾಡ್ತೀನಿ, ತುಂಬ ಕಷ್ಟ ಇದೆ, ಓಕೆನಾ. ಬಟ್ ಫಾಲೋ ಮಾಡಿದ್ರೆ, ಒಂದು ಸ್ವಲ್ಪ ದಿನ ಫಾಲೋ ಮಾಡಿ ಆಟೋಮೆಟಿಕ್ಕಾಗಿ ಬರುತ್ತೆ, ಓಕೆನಾ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ಸಂಡೇ ನಿಮಗೆ ಹಾಲಿಡೇ ಇಲ್ಲ, ಸಂಡೇ ನಾನು ಹಾಕಿಲ್ಲ. ಬಟ್ ನೀವು ಬೇಕಿದ್ರೆ ಸಂಡೇ ಹಾಕೊಬೋದು. ನಾನು ಸಂಡೇ ರಿವಿಷನ್ ಮತ್ತು ಮಾಕ್ ಟೆಸ್ಟಿಗೆ ಇಟ್ಕೊಂಡಿದ್ದೀನಿ. ದೆನ್ ಕೆಲವೊಂದು ಇಂಪಾರ್ಟೆಂಟ್ ಹೇಳ್ಬೇಕು ನಾನು.
ಅಟ್ ದ ಎಂಡ್ ಆಫ್ ದಿ ಸಂಡೇ ನೀವು ಸಬ್ಜೆಕ್ಟ್ಸ್ಗಳು ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ರಿವಿಷನ್ ಮಾಡ್ಕೊಬೇಕು. ವೆರಿ ಇಂಪಾರ್ಟೆಂಟ್, ಓಕೆನಾ? ಅದೇ ಮೇಯ್ನು. ಒಂದು ವೇಳೆ ಯಾವುದಾದ್ರೂ ಸ್ಲಾಟ್ ಮಿಸ್ ಆಯಿತು, ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಸ್ಲಾಟ್ ಮಿಸ್ ಆಯಿತು, ಒನ್ ಡೇ ಮಿಸ್ ಆಯಿತು ಅಂದರೆ ಅದನ್ನೇನು ಮಾಡಿ ಅಂದರೆ ನೆಕ್ಸ್ಟ್ ಡೇಗೆ ಪುಷ್ ಮಾಡಿ, ಓಕೆನಾ? ಅಥವಾ ನೆಕ್ಸ್ಟ್ ಸ್ಲಾಟ್ಸ್ಗೆ. ಫಾರ್ ಎಕ್ಸಾಂಪಲ್, ಇವಾಗ 9:45 to 11:45 ಮೆಡಿವಲ್ ಹಿಸ್ಟ್ರಿ ಓದಬೇಕಿತ್ತು, ಆ ಪೀರಿಯಡ್ ಓದೋಕ್ಕಾಗಿಲ್ಲ, ಏನೋ ಒಂದು ಸುಮ್ಮನೆ ಎಲ್ಲ ರೀಸನ್ ಕೊಡಬಾರ್ದು, ಏನೋ ಒಂದು ರೀಸನ್ ಬಂತು. ಅಂಥ ಟೈಮಲ್ಲಿ ಏನು ಮಾಡಬೇಕು? ಓಕೆ, ನೆಕ್ಸ್ಟ್ ಸ್ಲಾಟ್ಸ್ ಇದೆಯಲ್ಲ 1:15 to 3:15, ಅವಾಗ ಮಾಡರ್ನ್ ಹಿಸ್ಟ್ರಿ ಜೊತೆ ಮೆಡಿವಲ್ ಹಿಸ್ಟ್ರಿ ಕೂಡ ಮ್ಯಾನೇಜ್ ಮಾಡಬೇಕು, ಓದಬೇಕಾಗತ್ತೆ, ಓಕೆನಾ? ಸೊ ಡೈಲಿ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. MCQ ಬಂದ್ಬಿಟ್ಟು ಆದಷ್ಟು ಒಂದು 50 MCQ, 100 MCQ, ವೀಕ್ಲಿ MCQಸ್ಗಳನ್ನ ಕೊಡಿ, ಓಕೆನಾ? ನೈಟ್ ರಿವಿಷನ್ ಕಂಪಲ್ಸರಿ ಹೇಳ್ತಿದ್ದೀನಿ ನಾನು, ಕಂಪಲ್ಸರಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸಲ ರಿವಿಷನ್ ಮಾಡ್ಕೊಂಡು ಮಲಗಬೇಕು. ಇದ್ರ ಜೊತೆಗೆ ನೋಡಿ, ನಾನು ಇದರಲ್ಲಿ ನಿಮ್ಗೆ ಈಸಿ ಆಗಲಿ ಅಂತಲ್ಲ, ನಾನು ಈಸಿ ಆಗಲಿ ಅಂತಲೇ ನಾನು ಈ ಟೈಮ್ ಟೇಬಲ್ ಮಾಡ್ಕೊಂಡಿದ್ದು. ಇದರಲ್ಲಿ ನಾನು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟ್ರ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ದಟ್ ನಿಮ್ಗೆ ಹೆಲ್ಪ್ಫುಲ್ ಆಗಲಿ, ಮತ್ತು ಅದನ್ನೇ ಹೇಳ್ತೀನಿ, ನನಗೆ ಹೆಲ್ಪ್ಫುಲ್ ಆಗಲಿ ಅಂತಲೇ. ಸೊ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ, ಯಾಕೆಂದರೆ ನಾನು ಆಲ್ರೆಡಿ ಹೇಳಿರೋ ಥರ ಈ ಟೈಮ್ ಟೇಬಲ್ ಬಂದುಬಿಟ್ಟು ನಿಮ್ಗೆ ಹೇಗೆ ಬೇಕೋ ಅದನ್ನು ನೀವು ಮಾಡ್ಕೊಬೋದು, ಓಕೆನಾ? ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು PDF ಆದರೂ ಶೇರ್ ಮಾಡ್ತೀನಿ, ಇಲ್ಲ ಅಟ್ಲೀಸ್ಟ್ ಒಂದು ಫೋಟೋನಾದರೂ ಶೇರ್ ಮಾಡ್ತೀನಿ, ಯೋಚನೆ ಮಾಡಬೇಡಿ. ಅದನ್ನು ಜಸ್ಟ್ ನಿಮ್ಗೆ ಹೇಗೆ ಬೇಕೋ, ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಎಕ್ಸಾಮ್ಸ್ಗಳಿಗೆ ಓದ್ತಿರೋದ್ರಿಂದ ಇದು ಫಾಲೋ ಆಗುತ್ತೆ, ಇದು ಸಾಕಾಗುತ್ತೆ. ಯಾಕಂದರೆ ನಾನು ಎಲ್ಲ ಸಬ್ಜೆಕ್ಟ್ಸ್ಗಳು, ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಆಲ್ಮೋಸ್ಟ್ ಆಲ್ ಕೋರ್ಸ್ ಸಬ್ಜೆಕ್ಟ್ಸ್ಗಳು, ಕರೆಂಟ್ ಅಫೇರ್ಸ್, ದೆನ್ ಪೇಪರ್ 2, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರು, ರೀಸನಿಂಗ್, ಆ್ಯಪ್ಟಿಟ್ಯೂಡ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಸೊ ನಥಿಂಗ್ ಟು ವರಿ. ನೀವು ಜಸ್ಟ್ ಇದನ್ನು ಪ್ರಿಂಟ್ಔಟ್ ತೊಗೊಂಡು ಪೇಸ್ಟ್ ಮಾಡ್ಕೊಂಡು ಓದಿದ್ರೆ ನಿಮ್ಮ ಅರ್ಧ ಕೆಲಸ ಮುಗ್ದೋಗುತ್ತೆ. ಈಸಿ, ನಿಮಗೆ ಬೇರೆ ಏನೂ ಕೆಲಸ ಇಲ್ಲ, ನೀವು ಫಾರ್ಮೇಟ್ ಮಾಡಬೇಕು ಅನ್ನೋದಿಲ್ಲ. ಜಸ್ಟ್ ಪ್ರಿಂಟ್ಔಟ್ ತೊಗೊಂಡು ನೀವು ಪೇಸ್ಟ್ ಮಾಡ್ಕೊಂಡು ನಿಮಗೆ ಹೇಗೆ ಬೇಕೋ ಅದು ಮಾಡ್ಯುಲೇಷನ್ ಮಾಡ್ಕೊಂಡು ಓದ್ಕೊಳ್ಳಿ. ಸೊ ಆ್ಯಕ್ಚುಲಿ ಇದು ನಾನ್ ವರ್ಕಿಂಗ್ ಆಸ್ಪಿರೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಈ ಟೈಮ್ ಟೇಬಲ್ ವರ್ಕಿಂಗ್ ಇರೋವಂತಹ ಸ್ಟೂಡೆಂಟ್ಸ್ಗಳಿಗಾಗಲಿ ಆಸ್ಪಿರೆಂಟ್ಸ್ಗಾಗಲಿ ವರ್ಕ್ ಆಗೋಲ್ಲ. ಸೊ ಅದಕ್ಕೆ ಏನು ಗೊತ್ತಾ, ಇದಾದಮೇಲೆ ನಾನು ಮುಂಚೆ ವರ್ಕ್ ಮಾಡ್ತೀನಲ್ಲ, ಆವಾಗ ಒಂದು ಟೈಮ್ ಟೇಬಲ್ ಮ್ಯಾನೇಜ್ ಮಾಡ್ತಿದ್ದೆ, ಓಕೆನಾ? ಸೊ ಅದನ್ನು ಹುಡುಕ್ತೆ, ನನಗೆ ಸಿಗಲಿಲ್ಲ, ಓಕೆನಾ? ಆ ಟೈಮ್ ಟೇಬಲ್ ನನಗೆ ಸಿಗಲಿಲ್ಲ. ಅಂದರೆ ವರ್ಕ್ ಮಾಡ್ತಿರೋಂತಹ ವಿಮೆನ್ಸ್ ಅಥವಾ ಮೆನ್ಸ್ ಯಾರಾದರೂ ಇದ್ದು, ಅಥವಾ ಹೌಸ್ ವೈಫ್ ಆಗಿರೋ ಅಂಥವ್ರು ಇದ್ದರೆ, ಹೌಸ್ ವೈಫ್ದೆಲ್ಲ ಇಲ್ಲ, ವರ್ಕಿಂಗ್ ಮಾಡೋವಾಗ ಮಾತ್ರ ನನ್ನ ಹತ್ರ ಒಂದು ಟೈಮ್ ಟೇಬಲ್ ಇತ್ತು. ಅದು ನಾನು ತುಂಬ ಹುಡುಕ್ತೆ, ನನಗೆ ಸಿಗಲಿಲ್ಲ. ಸೊ ಡೋಂಟ್ ವರಿ, ನಾನು ನಿಮಗೆ ಹೇಳ್ತೀನಿ, ಮಾಡಿಕೊಡ್ತೀನಿ, ಅದೆಲ್ಲ ಏನು ಯೋಚನೆ ಮಾಡಬೇಡಿ. ಸೊ ಸದ್ಯಕ್ಕೆ ಇದು ನಾರ್ಮಲ್ ಎಲ್ಲ ಸ್ಟೂಡೆಂಟ್ಸ್ಗಳು ಏನೋ ವರ್ಕ್ ಮಾಡ್ದಲ್ಲೇ ಕಂಪ್ಲೀಟ್ ಸ್ಟಡೀಸ್ ಮೇಲೆ ಟೈಮ್ ಕೊಟ್ಟಿರೋಂತಹ ನಿಮಗೆಲ್ರಿಗೂ ಈ ವಿಡಿಯೋ. ಆ್ಯಕ್ಚುಲಿ ಇನ್ನು ವರ್ಕ್ ಮಾಡ್ತಿರೋರಿಗೆ, ಹೌಸ್ ವೈಫ್ ಆಗಿರೋರಿಗೆ, ಇಲ್ಲ ಬೇರೆ ಯಾವುದ್ರ ಮೇಲೂ ಡಿಪೆಂಡ್ ಆಗಿರೋರಿಗೆ, ನಿಮಗೆ ರೆಗ್ಯುಲರ್ ಟೈಮ್ ಸಿಗೋಲ್ಲ ಅಂದರೆ ಒಂದು ಟೈಮ್ ಟೇಬಲ್ ಆ್ಯಕ್ಚುಲಿ ಮಾಡಿದ್ದೆ, ಹೆಂಗೆ ಯಾವ ಟೈಮಲ್ಲಿ ನಾನು ಫ್ರೀ ಆದಾಗ ಓದಬೇಕು, ಎಷ್ಟು ಟೈಮ್ ಕೊಡಬೇಕು ಅನ್ನೋದು. ಅದನ್ನು ಡೆಫಿನೆಟ್ಲಿ ಶೇರ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ತುಂಬ ಲಾಂಗ್ ಟೈಮ್ ಆಯಿತು ನಾನು ಕರೆಕ್ಟಾಗಿ ವೀಡಿಯೋ ಮಾಡ್ದಲೆ. ಸೊ ಬಾಯ್, ಲವ್ ಯು ಆಲ್, ಬಾಯ್.